ರಾತ್ರಿ 11:47. ಮನೆಯೆಲ್ಲ ಮೌನ. ಆ ಮೌನಕ್ಕೂ ಉಸಿರಾಟ ಇತ್ತು. ಅದು ಅವಳ ಎದೆಯೊಳಗೆ ನಿಧಾನವಾಗಿ ಏರಿಳಿಯುತ್ತಿತ್ತು. ಕಿಟಕಿಯ ಬಳಿ ನಿಂತಿದ್ದ ಅವಳು ಹೊರಗಿನ ಕತ್ತಲೆಯನ್ನು ನೋಡುತ್ತಿರಲಿಲ್ಲ. ತನ್ನೊಳಗಿನ ಗೊಂದಲವನ್ನೇ ನೋಡುತ್ತಿದ್ದಳು. ಗಾಳಿಗೆ ಅವಳ ಕೂದಲು ನಿಧಾನವಾಗಿ ಅಲುಗಾಡುತ್ತಿತ್ತು. ಆ ಕೂದಲಿನ ಮಧ್ಯೆ ಅವಳ ಮುಖದ ಮೇಲೆ ಬೀಳುವ ನೆರಳು ಅವಳ ಮನಸ್ಸಿನಂತೆಯೇ, ಅರ್ಧ ಬೆಳಕು ಅರ್ಧ ಕತ್ತಲೆ. ಅವಳು ಕಣ್ಣು ಮುಚ್ಚಿದಳು. ಆ ಕ್ಷಣದಲ್ಲಿ ಹಳೆಯ ನೆನಪು ಒಂದು ತಟ್ಟಿತು. ಅವನ ನಗು, ಅವನ ಮೌನ, ಮಾತಾಡದೆ ಹೇಳುವ ಅವನ ದೃಷ್ಟಿ. ಅವಳು ಎದೆಗೆ ಕೈಯಿಟ್ಟುಕೊಂಡಳು. ಹೃದಯ ಜೋರಾಗಿ ಹೊಡೆಯುತ್ತಿತ್ತು. ಭಯದಿಂದಲ್ಲ, ಒಂದು ಹೆಸರಿಡಲಾಗದ ಭಾವನೆಯಿಂದ. ಅಷ್ಟರಲ್ಲಿ ಹಿಂದಿನಿಂದ ಕೇಳಿಸಿದ್ದ ಆ ಧ್ವನಿ, ಇಷ್ಟು ವರ್ಷಗಳಾದರೂ ನೀನಿನ್ನೂ ಹೀಗೆ ನಿಲ್ಲುತ್ತೀಯಾ? ಅವಳು ತಿರುಗಲಿಲ್ಲ. ಅವನ ಧ್ವನಿ ಹತ್ತಿರವಾಗುತ್ತಿತ್ತು. ಆದರೆ ಅವನ ನೆರಳು ಮಾತ್ರ ಗೋಡೆಯ ಮೇಲೆ ಸ್ಪಷ್ಟವಾಗಿತ್ತು. ಕೆಲವೊಂದು ಪ್ರಶ್ನೆಗಳು, ಅವಳು ನಿಧಾನವಾಗಿ ಹೇಳಿದಳು. ಉತ್ತರ ಬೇಕಾಗಿರೋದಿಲ್ಲ. ಅವನ ನಗು ಅವಳ ಬೆನ್ನಿಗೆ ತಾಗಿದಂತೆ ಅನಿಸಿತು. ಅವರ ನಡುವೆ 2 ಹೆಜ್ಜೆ ದೂರ. ಆದರೆ ಆ 2 ಹೆಜ್ಜೆಗಳಲ್ಲಿ ವರ್ಷಗಳ ಅಂತರ, ಆಸೆ, ಕೋಪ, ನಿರೀಕ್ಷೆ ಎಲ್ಲವೂ ಸೇರಿಕೊಂಡಿತ್ತು. ಅವನು ಮುಂದೆ ಬಂದಿಲ್ಲ. ಅವಳು ಹಿಂದೆ ಸರಿಲಿಲ್ಲ. ಮಧ್ಯದಲ್ಲಿ ಇದ್ದದ್ದು ಒಂದು ಮೌನ. ಆ ಮೌನದಲ್ಲಿ ಅವಳ ಉಸಿರು ಗಾಢವಾಗುತ್ತಿತ್ತು. ಅವನ ಕಣ್ಣುಗಳು ಅವಳನ್ನು ನೋಡುತ್ತಿದ್ದವು, ಆದರೆ ಸ್ಪರ್ಶ ಮಾಡದಂತೆ ನಿಲ್ಲುತ್ತಿದ್ದವು. ನೀನು ಬದಲಾಗಿಲ್ಲ, ಅವನು ನಿಧಾನವಾಗಿ ಹೇಳಿದ. ನೀನು ಬದಲಾಗಿದೀಯಾ? ಅವಳು ಮೊದಲ ಬಾರಿ ಅವನತ್ತ ತಿರುಗಿ ನೋಡಿದಳು. ಆ ಕ್ಷಣದಲ್ಲಿ ಅವರ ಕಣ್ಣುಗಳು ಮಾತಾಡಿದವು, ಬಾಯಿಯಲ್ಲ. ಆದರೆ ಆ ಮಾತುಗಳು ಹೃದಯಕ್ಕೆ ನೇರವಾಗಿ ತಾಕಿದವು. ಅವಳು ಮತ್ತೆ ಕಿಟಕಿಯತ್ತ ತಿರುಗಿದಳು. ಗಾಜಿನ ಮೇಲೆ ಬೆರಳುಗಳನ್ನು ಇಟ್ಟಳು. ಅವು ಸ್ವಲ್ಪ ಕಂಪಿಸುತ್ತಿದ್ದವು. ಅವನು ಅದನ್ನು ಗಮನಿಸಿದ. ಅವನು ಏನೂ ಮಾಡಿಲ್ಲ. ಕೆಲವೊಂದು ಕ್ಷಣಗಳಲ್ಲಿ ಮಾಡದೇ ಇರುವುದೇ ದೊಡ್ಡ ಕ್ರಿಯೆ. ಗಡಿಯಾರದ ಸೂಜಿ ಮತ್ತೆ ಟಿಕ್ ಎಂದಿತು. ಆ ರಾತ್ರಿ ಯಾರೂ ಯಾರನ್ನೂ ಮುಟ್ಟಲಿಲ್ಲ. ಆದರೆ ಇಬ್ಬರ ಮನಸ್ಸು ಒಬ್ಬರೊಳಗೆ ಒಬ್ಬರು ಸಿಕ್ಕಿಹಾಕಿಕೊಂಡಿತ್ತು. ಇದು ಕೇವಲ ಮೊದಲ ರಾತ್ರಿ. ಮೌನ ಇನ್ನೂ ಮುರಿದಿಲ್ಲ. ಆಸೆಯೂ ಇನ್ನೂ ಮಾತಾಡಿಲ್ಲ. ಕೆಲವೊಂದು ಕಥೆಗಳು ದೇಹದಿಂದ ಶುರುವಾಗೋದಿಲ್ಲ, ಮೌನದಿಂದ ಶುರುವಾಗುತ್ತವೆ. ಆ ರಾತ್ರಿ ಯಾರೂ ಯಾರನ್ನೂ ಮುಟ್ಟಲಿಲ್ಲ. ಆದರೆ ಬೆಳಗಿನ ಹೊತ್ತಿಗೆ ಅವಳ ಕೈಯಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು. ಅವನು ಯಾಕೆ ಹತ್ತಿರ ಬಂದಿಲ್ಲ? ಅವನು ನಿಜವಾಗಿಯೂ ತಾಳ್ಮೆಯಿಂದ ಇದ್ದನ? ಅಥವಾ ಅವಳನ್ನೇ ಪರೀಕ್ಷಿಸುತ್ತಿದ್ದನ? ಆ ಮೌನ ಕೇವಲ ಮೌನವಾಗಿರಲಿಲ್ಲ. ಅದು ಒಂದು ಆಹ್ವಾನವಾಗಿತ್ತಾ? ಅಥವಾ ಎಚ್ಚರಿಕೆಯಾಗಿತ್ತಾ? ಮುಂದಿನ ಭೇಟಿಯಲ್ಲಿ ಈ ಬಾರಿ ಅವನು ಮಾತಾಡುವುದಿಲ್ಲ. ಅವಳು ಮೊದಲ ಹೆಜ್ಜೆ ಇಡುತ್ತಾಳೆ. ಸ್ಪರ್ಶವಿಲ್ಲದ ಸ್ಪರ್ಶ ಎಷ್ಟು ಅಪಾಯಕಾರಿ ಅಂತ ಅವಳು ಆಗಲೇ ಅರಿಯಲಿಲ್ಲ. ಎಪಿಸೋಡ್ 2, ಸ್ಪರ್ಶವಿಲ್ಲದ ಸ್ಪರ್ಶ. ಮುಂದಿನ ಭಾಗದಲ್ಲಿ ಈ ಮೌನ ಎಲ್ಲಿ ಮುರಿಯುತ್ತೆ ಅಂತ ತಿಳಿಯಬೇಕಾ? ಎಪಿಸೋಡ್ 2 ಮಿಸ್ ಮಾಡ್ಕೊಳ್ಬೇಡಿ.